ಎಸ್ ಇವತ್ತಿದು ಗಾಂಧಾರಿ ಮುಂಚಿ ಚಾಲೆಂಜ್ ತಿನ್ನೆ ತೀರ್ಥ ತಿನ್ನೋದು ಏನೋ ಏನು ತಿನ್ಬೋನತ್ತೆ ಅವು ಮೋಸ ಕಾರಡ ಮುರ್ಕುದು ಬರ್ತು ನಿನ್ನ ಕಣ್ಣಿಗೆಲ್ಲ ಮೋಲ್ ಪೂರ ನೀರು ಪಡೆದ ಪದ ಹೊಡಿ ನನ್ನ ಅಂಕಲಿಗೆ ಚಾಲೆಂಜ್ ಇಚ್ಚಿ ಇವತ್ತಿನ ವಿಷಯ ಏನಂತಂದರೆ ಸಂಡೇ ಅಲ್ವಾ ಒಂದು ರೌಂಡ್ ಹೋಗಿ ಬರುವ ಅಂತ ಕೆಳಗೆ ಸೊ ಇಲ್ಲಿ ನೋಡಿ ಹಿಂದೆ ಅಲ್ಲಿ ಸೊ ಹೋಗುವ ಕೆಳಗೆ ಬಿಚ್ಚು ಮತ್ತೆ ಹಚ್ಚಿದ್ದಾರೆ ಅವರ ಹತ್ರ ಒಂಚೂರು ಎಂತಾದ್ರು ಇವತ್ತಿನ ವಿಷಯಕ್ಕೆ ಎಂತಾದ್ರು ವಿಷಯ ಸಿಗ್ತದೆ ಅಂತ ಹೇಳಿ ನೋಡಿ ಅವ್ರ ಹತ್ರ ಫುಲ್ ಕಂಟೆಂಟ್ ಇರ್ತದೆ ಎಂತಾದ್ರೂ ಒಂದು ವಿಷಯ ಹೇಳ್ತಿರ್ತಾರೆ ನೋಡಿ ನನ್ನ ಹೊಸ ಮೊಬೈಲ್ ಅಲ್ಲ ಸೊ ಹೊಸ ಮೊಬೈಲ್ ಹೇಗೆ ಬರ್ತದೆ ಅಂತ ಒಂದು ಹಾಯ್ ಇವತ್ತು ನನ್ನ ಹೊಸ ಮೊಬೈಲ್ ಒಂದು ವೀಡಿಯೋ ಮಾಡಿಕೊಂಡು ಹೋಗುವ ಅಂತ ಇಲ್ಲಿ ನೋಡಿ ಮುಳ್ಳು ಹಂದಿಯ ಮುಳ್ಳು ನಿನ್ನೆ ನೈಟ್ ಫುಲ್ಲು ಬೊಬ್ಬೆ ಆಗ್ತಿತ್ತು ಸೊ ನೋಡಿ ಎಷ್ಟು ಸೊಂಟು ನೀವು ಗಲಾಟೆ ಆಗಿತ್ತು ಇಷ್ಟುಂಟು ನೋಡಿ ಇಲ್ಲಿ ನೋಡಿ ಮುಳ್ಳು ಹಂದಿಯ ಮುಳ್ಳು ಇದು ಚೂಪು ಉಂಟು ಇದು ಬರೀ ನಂಜಿ ವಿಷ ಆಮೇಲೆ ಇದೆಲ್ಲ ನಾಯಿಗೆ ಜಸ್ಟ್ ಹೀಗೆ ಮಾಡ್ತಾಯಿದ್ರಿ ಓಪನ್ ಮಾಡಿ ಫುಲ್ ಬಿಡೋದಿಲ್ಲ ಇದು ಬಿಟ್ಟದಲ್ಲ ಇದು ಯಾವುದೋ ಒಂದು ಏಜ್ ಅದಾಗಿರಬೇಕು ಮುಳ್ಳು ಹಂದಿ ಸೊ ನಾಯಿಗಳೆಲ್ಲ ಅಟ್ಯಾಕ್ ಮಾಡುವಾಗ ಇದು ಜಸ್ಟ್ ಹೀಗೆ ಓಪನ್ ಮಾಡ್ತದೆ ನಾಯಿಗೆ ಇಲ್ಲಿ ಕಚ್ತದೆ ರಕ್ತ ಬಂದಿರ್ತದೆ ನಮ್ಮ ನಾಯಿಗೆಲ್ಲ ಇದು ನಿನ್ನೆ ನೈಟ್ ಫುಲ್ ಬೊಬ್ಬೆ ಆಗ್ತಿತ್ತು ಸೊ ಹಾಗೆ ಇಂದು ಮುಳ್ಳು ಬಂದ ಮುಳ್ಳು ಕಂತನದ ಆಯ್ತಾ ನಂಜಿ ಓಕೆ ನಾಡಕ ನಮ್ಮ ಉಂಡ ನಾನು ಸೊ ಇಲ್ಲಿ ಒಬ್ಬ ಸಿಕ್ಕಿದ ದಿಶಾನ್ ಶೆಟ್ಟಿ ಎನ್ನ ಮೋನೆ ಮಿನ್ಕೊಂಡುಂಡೆ ನೆಲ ಕತ್ತಲೆ ನಾ ಇನ್ನೊಬ್ಬಳಿದ್ದಾರೆ ನಮ್ಮ ಯಶಸ್ವಿ ಪೊಯ್ ಮನೆ ಹತ್ರ ಬಂದ್ವಿ ತೆಂಗಿನಕಾಯಿ ಎಲ್ಲ ಕಲ್ದೆಲೆ ಕೆಜಿಗೆ 80 ಏನೋ ಉಂಟು ಒಳ್ಳೆ ಕಾಸಾಗಿದೆ ಹೆಚ್ಚು ಓಲ್ಲ ನಾ ಕಂಡಿಡ್ವಲ್ಲ ನತ ಕಾಸು ನಿಕ್ಲಿಕ್ಕೆ ನೀನು ಏತ್ಲ ಅನ್ನತ ತೆಂಗಿನಕಾಯ್ದ ಕಾಸು ಎಸ್ ಇವತ್ತಿನ ವಿಷಯ ನಾವೀಗ ನೋಡಿ ತೋಟದಲ್ಲಿದ್ದೇವೆ ಅಡಿಕೆ ಸೋಗೆ ಉಂಟಲ್ಲ ಅದರಲ್ಲಿ ಎಲಿಯುವುದು ಒಂದು ಚಿಕ್ಕದಿರುವುದೊಂದು ತಾರೆ ತಾರೆ ಎಲ್ಲ ಅಡಿಕೆ ಎಸ್ ನಮ್ಮ ಹೆಚ್ಚಿಗೆ ಶೀತ ಆಗಿದೆ ಅಂತೆ ಅವಳು ಹಿಂದೆ ಹೋಗುದು ನನ್ನ ಗಂಟಲು ನೋವು ಗಂಟಲಲ್ಲಿ ಕಿಚಿ ಕಿಚಿ ವಿಕ್ಸ್ ಮಾತ್ರ ತಗೊಳ್ಳಿ ನೀನ್ ತಗೊಂಡಿದ್ಯಾ ನಮ್ಗೀಗ ಒಂದು ಪಜ್ಜಿ ಹಸಿ ಪಾಲೆ ಆಗ್ಬೇಕು ಹಸಿ ಸೋಗೆ ಸಿಕ್ಕಿದಾ ಅದಲ್ಲ ಇಲ್ಲಿ ನೋಡು ನೋಡಿ ಇದು ಹೆಚ್ಚು ಕರುಣಾಕರಯ್ಯ ತೋಟ ಕೊಂಬಚೇಲ ಎಲ್ಲಿ ಪೋಪು ಇವರಿಗೆ ಕನ್ನಡ ನಮ್ಮ ವಿಡಿಯೋಸ ಬೇಡ ಕನ್ನಡ ಮಾತಾಡಲಿಕ್ಕೆ ಬರೋದಿಲ್ಲ ನಿಂಗೆ ಬರ್ತದೆ ಕೊಂಬಚೇಲಿದ್ರೆ ಯಾವ್ದು ಆಟ ಕೂಡ ಬೇಡ ಬೇತೆ ಸೋಲಕ್ಕೆ போய் ಅಟ್ಟಿತನ ಬರ್ಚಿ ಆಯ್ ಬರ್ಪುಜಡಿ ದಿಚೊಂಜಿ ಫ್ರೆಶ್ ಪಾಲೆ ಪಜ್ಜಿ ಪಾಲೆ ಹುಡುಕು ನಮ್ಮ ದಿಶಾನ್ ಶೆಟ್ಟಿಗೆ ಪಾಲೆ ಸಿಕ್ಕಿತು ಪೊಯ್ ಇದು ಹೆಚ್ಚು ಕೂತ್ಕೊ ಹೆಚ್ಚು ಮತ್ತೆ ದಿಚ್ಚು ಕೂತ್ಕೊಳ್ತಾರೆ ಪೊಯ್ ಬಲ ಸ್ಟಾರ್ಟ್ ದಿಚ್ಚು ಆಮನ್ಪುಗೆ ಮ್ಯಾಜಿಕ್ ಉಂಟು ಈಗ ಬೇಡ ಗಾಂಧಾರಿ ಮುಂಚಿ ಪಾಪ ನೂರಿ ಪದೀಪ ನನ್ನ ಬಯ್ಯ ಬಿಟ್ಟು ದಿಸು ನಮ್ಮ ಗಾಂಧಾರಿ ಮುಂಚಿಂದ ಮೊನ್ನೆ ಬಿಗ್ ಬಾಸ್ ಅಲ್ಲಿ ಮುಂಚಿಂದಾಗಿ ನಮ್ಮ ದಿಚ್ಚು ಈಗ ಗಾಂಧಾರಿ ಮನಸ್ಸಿಂದ ಯಬ್ಬ ಮುಕುಲ್ನ ಗಲಾಟೆ ರಡ್ಜನಕ್ಕೆ ರಡ್ಡ ಪಾಲೆ ಅಂಡಿತ್ತೆ ನಾನು ರಡ್ಜನ ಹೋಯ್ತು ಒಂದು ಪೋಡ್ಯಾನ್ ದಾದ ಶಕ್ತಿ ಮ್ಯಾನ ಸ್ಟಾರ್ಟ್ ಖಾರ ಫುಲ್ ಅನ್ಪಂದಿ ಇತ್ತೆ ಶಕ್ತಿ ಮ್ಯಾನ್ 2 ಜನ ಹೋಯ್ತು ಅಂತ ಬಂದುಲ್ಲೇ ನಿಗ್ಲಾ ಬುಜಿ 2 ಜನ ಗಟ್ಟಿಲ್ಲ ಎಸಿತ್ತೆ ಏನ್ ಕುಲ್ದೆ
ಬಿಚ್ಚು ವೈಪರ್ ಅಲ್ಲಿ ತೂಕ 2 ಜನ ವೈಪರ್ ತೂಕ ನಾನು ಯಾಸ್ ಕಮಾನ್ ಅಜ್ಬ ಕೇಜಿ ನೋಯ್ತಂದಿಲ್ಲ ವೈಪುಲಿ ಇವರಿಬ್ಬರನ್ನು ನಂಬಿ ಅಡಿಕೆ ಸೋಗಿಗೆ ಬರ್ಲಿಕ್ಕೆ ಬಾರದು. ಇವರು ದುಡಿ ಹಾಕ್ಲಿಕ್ಕೆ ಆಗ್ತಾರೆ. ಕುತ್ತ ಬಿದ್ದದೆಲ್ಲ ನೀವು ಕುತ್ತ ನೂಕುದಾಡ್ದು ಈಗ ನಡ್ಸನಲ್ಲ ಸೇರಿದು. ಯಾಕೆ ಎಂತ ಇದು ಕೂತ್ಕೊಳ್ಳಿಕ್ಕೆ ನಾ ಇಟ್ಕೊಂಡು ಕೂತಿದ್ದೇವಲ್ಲ, ನೀವು ನೂಕುದಾಕಿತ್ತು. ಈಗ ನಮ್ಮ ರೋಮಿಯೋ ಜೂಲಿಯಟ್ ಉಂಟಾಕಿದ್ದು ಗೊತ್ತಿದ್ದಿ ಎಂತ ಯಾಸ್ ಕಮಾನ್ ಹಿಡ್ದು ನಮ್ಮ ಈಗ ದಿಶಾನ್ ಶೆಟ್ಟಿಗೆ ಎಷ್ಟು ಶಕ್ತಿ ಉಂಟು ನೋಡುವ. ಎಸ್ 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 ಕನಿಕೊಂಡ್ರಿ ಅಲ್ಲಿಗೊಂಡು ಹೋಗ್ಲಿಕ್ಕಿಲ್ಲ. ಎಸ್ ಈಗ ನಮ್ಮ ಸಿಂಡ್ರೆಲ್ಲ ಪಾಲೆ ಕೈಯಲ್ಲಿ ಇಟ್ಕೊಲಿಕ್ಕೆ ಕಷ್ಟ ಆಗ್ತಲ್ಲ, ಅದಕ್ಕೆ ಈಗ ಸಿಂಡ್ರೆಲ್ಲ ಮಾಡಬೇಕು. ಈಗ ನೇಯ್ದು ಕಟ್ಟಿದ್ರೆ ಆಗ್ತದೆ. ಫೈನಲಿ ಅಡಿಕೆ ಸೋಗೆ ಆಟ ಆಯ್ತು ಇವತ್ತಿತ್ತು. ನೆಕ್ಸ್ಟ್ ಚಾಲೆಂಜ್ ಮುಲ್ಪೈತ ಗಾಂಧಾರಿ ಮುಂಚುಂಡು. ಇದನ್ನು ಗಾಂಧಾರಿ ಮೆಣಸುಂಟು, ಇದನ್ನು ತಿಂದು ಯಾರಿಗೆ ಖಾರ ಆಗುದಿಲ್ಲ ಅಂತ ಜನ ಎಲ್ಲ ಅಂಜನ ವೇಟ್ ಅಂತಲೇ ಇವತ್ತಿದ್ದು ಗಾಂಧಾರಿ ಮುಂಚಿ ಚಾಲೆಂಜ್ ತಿನ್ನೆ ತಿನ್ನೋಳು ಏನೋ ಏನ್ ತಿನ್ಬೋನತ್ತೆ ಅವು ಮೋಸ. ಕಮಾನ್ ಬೋ ಸೋತ ನಿಖಿಲ್ ಆತು ಈಗ ಎನ್ನದು ಸ್ಟ್ರಾಂಗ್ ಏಲಜ್ ಏನ್ ಬಿಗ್ ಬಾಸ್ ಲೋಪೆ ಪೋದು ಐವ ಕಾಯಿ ಮುಂಚೆ ತಿನ್ಪದ ಅಲ್ಲ ಬಸ್ ಏನ್ ಪೂರ ತಿಂದೆ ಚೀ ಮಕ್ಕಳು ನಾನು ಚಾಲೆಂಜ್ ಹಾಕಲು ಸೋತಿರು ಆಯ್ರ ಸೋತ್ಯ ಏನು ಉರಿ ಫುಲ್ ಮಾತ್ರ ಖಾರ ಅವನು ಕಾರಡ ಮುರುಕುದು ಬರ್ತು ನಿನ್ನ ಕಣ್ಣಿಗೆಲ್ಲ ಚೇಂಜ್ ಆಯ್ತು. ಮೋಲ್ ಪೂರ ನೀರು ಪಡೆದು ಹೊಡಿ ನನ್ನ ಅಂಕಲಿಗೆ ಚಾಲೆಂಜ್ ಇಜ್ಜಿ ಬಿಗ್ ಬಾಸ್ ಇಡು ಬಾಯ್ಡ್ ಮಾತ್ರ ಪಂಡ್ರೆ. ನಮ್ಮ ಕಂಟೆಸ್ಟೆಂಟ್ ನಂಬರ್ 2 ದಿಶಾನ್ ಶೆಟ್ಟಿ ಹಂಗೆ ಐಸ್ ಕಾಣತ್ ಕೊಡ್ತೇವೆ ಕಾರಣ